ಸಾಧನೆಗೆ ಬಡತನ ಮತ್ತು ಹಸಿವಿನ ಮುಂದೆ ಬೇರೆ ಗುರು ಬೇಕಿಲ್ಲ. ಪೊಲೀಸ್ ಉಪಮಹಾನಿರೀಕ್ಷಕ ರವಿ ಡಿ ಚನ್ನಣ್ಣನವರ್, ಕುಷ್ಟಗಿ. ವಿದ್ಯಾರ್ಥಿಗಳ ಜೀವನದಲ್ಲಿ ತಾವು ಅನುಭವಿಸುತ್ತಿರುವ ಬಡತನ, ಹಸಿವು ತಮ್ಮ ಜೀವನಕ್ಕೆ ಪ್ರೇರಣೆಯಾಗಬೇಕು ವಿನಃ ಮತ್ಯಾವ ವ್ಯಕ್ತಿ ಸಹ ಪ್ರೇರಣೆಯಲ್ಲ. ಸಾಧನೆ ಮಾಡಲು ದೃಢ ನಿರ್ಧಾರ, ಕಠಿಣ ಪರಿಶ್ರಮ ಮುಖ್ಯ ಹಾಗೂ ಕುಟುಂಬದ ಪರಿಸ್ಥಿತಿಯೂ ಕೂಡ ಒಬ್ಬ ವ್ಯಕ್ತಿಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದರು. ಪಟ್ಟಣದ ಅಗ್ನಿಶಾಮಕ ಠಾಣೆಗೆ ಭೇಟಿ ನೀಡಿ ನಂತರ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಶ್ರೀ ಮರಿ ಶಾಂತವೀರ ಮಹಾಸ್ವಾಮಿ ಗ್ರಾಮೀಣ ವಿದ್ಯಾವರ್ಧಕ ಸಂಸ್ಥೆಯವರು ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಬೆಂಗಳೂರು ಪೊಲೀಸ್ ಉಪನಿರೀಕ್ಷಕರಾದ ರವಿ ಡಿ ಚನ್ನಣ್ಣನವರು ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಮಾತನಾಡಿದರು. ಶ್ರೀ ಹೋಳಿಯಮ್ಮ ಪದವಿ ಕಾಲೇಜ್ ಕುಷ್ಟಗಿ ವಿದ್ಯಾರ್ಥಿಗಳಾದ ತಸ್ಮಿಯಾ ತಹಶೀಲ್ದಾರ್ ಹಾಗೂ ಅನಿತಾ ನಾಯಕ ಪ್ರಶ್ನೆಗಳನ್ನು ಕೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಶರಣಪ್ಪ ಲೈನದ ಸ್ವಾಗತಿಸಿದರು ಹಾಗೂ ಶಿವಾನಂದ ಹಿರೇಮಠ ನಿರೂಪಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಉಪಮಹಾನಿರೀಕ್ಷಕ ರವಿ ಡಿ ಚನ್ನಣ್ಣನವರ್, ಪಿಎಸ್ಐ ಹನುಮಂತಪ್ಪ ತಳವಾರ ಹಾಗೂ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮಾನಪ್ಪ ತಳವಾರರವರನ್ನ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ ಗೌಡ ಪಾಟೀಲ್, ಪತ್ರಕರ್ತ ಶರಣಪ್ಪ ಗುಮಗೇರಿ, ಪಿಎಸಿಎಸ್ ಅಧ್ಯಕ್ಷ ಮಂಜುನಾಥ ಕಜ್ಜಿ, ಕರವೇ ಗ್ರಾಮ ಅಧ್ಯಕ್ಷ ಪರಸಪ್ಪ ಅಳ್ಳಳ್ಳಿ ಹಾಗೂ ನಿವೃತ್ತ ಶಿಕ್ಷಕ ಆರ್.ಕೆ. ಸುಬೇದಾರ, ಮುಖಂಡರಾದ ಬಸವನಗೌಡ, ಪೊಲೀಸ್ ಪಾಟೀಲ್ ಹಾಗೂ ದೇವಪ್ಪ ಗಂಗನಾಳ, ಮಾನಪ್ಪ ಶಾಖಾಪುರ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು, ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು. Good evening, sir. Myself Tasmiya. I am from Holayamma College from Kushtagi. ನಾನು ನಿಮ್ಗೊಂದು ಕ್ವಶನ್ ಕೇಳಬೇಕಿತ್ತು ಸರ್. ಈಗ ನಮ್ಮ ದೇಶನ ಅಭಿವೃದ್ಧಿ ಪಡಿಸೋಕೆ ಸಾವಿರಾರು ಕ್ಷೇತ್ರಗಳಿವೆ, ಅಂದ್ರೆ ಡಾಕ್ಟರ್, ಇಂಜಿನಿಯರ್, ಸೈಂಟಿಸ್ಟ್. ಆದ್ರೆ ನೀವು ಪೊಲೀಸ್ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದೊಂದು ಕ್ವಶನ್ ಸರ್. ನಿಮ್ಮ ಉದ್ದೇಶ ಸರ್, ಪೊಲೀಸ್ ಆಗಿ ನೀವು ಯಾಕೆ, ನಿಮ್ಗೆ ಇನ್ಸ್ಪಿರೇಷನ್ ಯಾರಾಗಿದ್ದಾರೆ ಅನ್ನೋದು ಕೇಳಬೇಕಿತ್ತು ಸರ್. ಆಮಾ, ಆ ಹುಡುಗಿ ಕೇಳೋದಂದ್ರೆ ತಸ್ಮಿಯಾ, ಬಹಳ ಕ್ಷೇತ್ರಗಳಿದಾವೆ, ಪೊಲೀಸರ ಯಾಕಾದ್ರಿ? ಇಡೀ ಒಂದು ಊರು, ಒಂದು ಜಿಲ್ಲೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು, ಉದ್ಧಾರ ಆಗ್ಬೇಕಂದ್ರೆ ಶಾಂತಿ ಇರ್ಬೇಕು. ನಿಮ್ಮೂರಾಗ ಗಲಾಟೆ ಆದ್ರೆ ಯಾರು ಹೊಲಕ್ಕೆ ಹೋಗಲ್ಲ. 144 ಜಾರಿ ಆದ್ರೆ ಮನೆಯಿಂದ ಹೊರಗಡೆ ನಾವು ಯಾರು ಬರಕ್ ಬಿಡಲ್ಲ. ನಿಮ್ಮೂರಾಗ ಯಾವ್ದಾವ್ದೋ ಹೆಸರಿನಾಗ ಎಲ್ಲರೂ ಗಲಾಟೆ ಮಾಡಿ ಹುಡುಗರೆಲ್ಲ ಕ್ರಿಕೆಟ್ ಬೆಟ್ಟಿಂಗ್ಲಿಗೆ ದಾಸರಾಗಿ ಇಸ್ಪೀಟ್ ಆಡಿ ಗುಟ್ಕಾ ತಿಂದು ಸಾರಾಯಿ ಕುಡಿದು ಮನೆಗೆ ಬಿಟ್ರ ಅಂದ್ರೆ ಊರು ಉದ್ಧಾರ ಆಗುತ್ತಾನ? ರಾಜ್ಯ ಉದ್ಧಾರ ಆಗುತ್ತಾನ? ಈ ಎಲ್ಲ ಅನಿಷ್ಟಗಳ ಜೊತೆ, ಈ ಎಲ್ಲ ಸಮಾಜ ದ್ರೋಹಿ ಶಕ್ತಿಗಳ ಜೊತೆ ಹೋರಾಡ್ಲಿಕ್ಕೆ ಇರೋದೇ ಪೊಲೀಸ್ ಇಲಾಖೆ. ಒಬ್ಬ ಪೊಲೀಸ್ ಪೇದೆ ಮನಸ್ಸು ಮಾಡಿದ್ರ, ಒಬ್ಬರು PSI ಮನಸ್ಸು ಮಾಡಿದ್ರ ಒಂದು ಹೋಬಳಿನ ಅಪರಾಧ ಮುಕ್ತ ಮಾಡಬಹುದು. ನೀವು ಯಾರಾದ್ರೂ ಪಬ್ಲಿಕ್ನಾಗಿರೋರು ಯಾರನ್ನಾರು ಹೊಡೆದ್ರದ ಅಪರಾಧ. ಆದ್ರೆ ನಮ್ಮನ್ನ ಸರ್ಕಾರ ನೇಮಕ ಮಾಡಿಕೊಂಡು ತರಬೇತಿ ಕೊಟ್ಟು ಸಂಬಳ ಕೊಡದ ಸಮಾಜದಲ್ಲಿ ಶಾಂತಿ ವ್ಯವಸ್ಥೆ ಕಾಪಾಡ್ರಿ, ಯಾರ್ಯಾರು ನಾಲಾಯಕರದ ಅವ್ರನ್ನ ಒದಿರಿ, ನೊಂದವ್ರ ಕಣ್ಣೀರು ಒರೆಸ್ರಿ, ಯಾರನ್ನೂ ಭೇದ ಭಾವ ಮಾಡದೆ ಬಡವ ಬಲ್ಲಿದ ಅನ್ನದೇ ಬರೀ ದೊಡ್ಡವ್ರ ಸಾಹೇಬ್ರು ಫೋನ್ ಹಚ್ಚಿದ್ರೆ ಅಷ್ಟೇ ಓಡಿ ಹೋಗಿ ಕೆಲಸ ಮಾಡೋದಲ್ಲ. ಬದಲಾಗಿ ಬಡವ ಬಂದು ಕೂತ್ಕೊಂಡ್ರು ಒಂದು ಗ್ಲಾಸ್ ನೀರು ಕೊಡ್ಬೇಕು ಅವ್ನು ಫಸ್ಟ್. ಪ್ರತಿ ಭಾನುವಾರ, ಪ್ರತಿ 3ನೇ ಭಾನುವಾರ ದಲಿತ ದಿನಾಚರಣೆ ಮಾಡ್ಬೇಕು. ದಲಿತರ ಕೇರಿಗಳಿಗೆ, ಬಡವರ ಕೇರಿಗಳಿಗೆ ಹೋಗ್ಬೇಕು ಪೊಲೀಸರು. ಸಂವಿಧಾನ ಅಂದ್ರೇನು, FIR ಅಂದ್ರೇನು, ಅರೆಸ್ಟ್ ಅಂದ್ರೇನು, ವಾರಂಟ್ ಅಂದ್ರೇನು ಹೇಳ್ಬೇಕು. ಪೊಲೀಸ್ ಸ್ಟೇಷನ್ಗೆ ಯಾರು ಹೋದ್ರ ಒಂದು ಅರ್ಧ ಗಂಟೆಗಿಂತ ಹೆಚ್ಚಿಗೆ ವೇಟ್ ಮಾಡಿಸ್ಬಾರ್ದು, ಕರೆದು ಕುಂದರ್ಸ್ಬೇಕು, ಒಂದು ಗ್ಲಾಸ್ ನೀರು ಕೊಡ್ಬೇಕು. ಏನ್ ಸಹಾಯ ಮಾಡ್ಬೇಕು ಸ್ವಾಮಿ, ನಾನು ನಿಮಗೆ ಏನಾಗಿದೆ ಊರಾಗ ಅಪರಾಧ ಹೇಳಿದ್ರನ್ನ ಸ್ಟೇಟ್ಮೆಂಟ್ NCR ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ತಗೋಬೇಕು. ಇಲ್ಲ ಅಂದ್ರೆ ತಲೆ ಹೊಡ್ಕೊಂಡು ಬಂದ್ರೆ FIR ಹಾಕ್ಬೇಕು.
ಹಾಕಿಬಿಟ್ಟು ಇಮಿಡಿಯೇಟ್ಲಿ ಒಂದು FIR ಕಾಪಿ ಕೊಡ್ಬೇಕು. ನೀನ್ ಇಂಥದ್ದು ಹೇಳಿದ್ದಿ, FIR ಮಾಡೀವಿ, ಇಷ್ಟು ದಿವಸದೊಳಗೆ ಇದನ್ನ ಇನ್ವೆಸ್ಟಿಗೇಷನ್ ಮುಗಿಸ್ತೀವಿ ಅಂತ ಹೇಳ್ಬೇಕು. ಇದು ಪೊಲೀಸರ ಕೆಲಸ. ಹಿಂಗ ಪ್ರತಿ ತಿಂಗಳಿಗೊಂದ್ಸಾರಿ ಜನಸಂಪರ್ಕ ಸಭೆ ಮಾಡ್ಬೇಕು. ಪ್ರತಿ ಗುರುವಾರ ಯಾವ್ದಾದ್ರು ಒಂದು ಶಾಲೆಗೆ ಹೋಗಿ ಮಕ್ಕಳ ಜೊತೆ ಇಡೀ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡ್ಬೇಕು. ಇದು ನಾನಲ್ಲ ಹೇಳೋದು, ಭಾರತ ದೇಶದ ಸಂವಿಧಾನ, ಕರ್ನಾಟಕ ರಾಜ್ಯ ಪೊಲೀಸ್ ಆಕ್ಟ್, ಸ್ಟ್ಯಾಂಡಿಂಗ್ ಆರ್ಡರ್, ಗೌರ್ಮೆಂಟ್ ಆರ್ಡರ್ಗಳು ಹೇಳೋದು. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ನಲ್ಲ ತಾಯಿ, ನಾನು ಇದನ್ನ ಮಾಡಿದ್ದು, ಅದಕ್ಕೆ ಜನ ಇಷ್ಟಪಡ್ತಾರ. ಇನ್ಸ್ಪಿರೇಷನ್ ಯಾರು ಸರ್? ಹೂ ಇಸ್ ಯುವರ್ ಇನ್ಸ್ಪಿರೇಷನ್? ಅಂದ್ರೆ ಯಾರಿಗಾದ್ರೂ ಒಬ್ರು ಇಂಥ ವ್ಯಕ್ತಿ ನನ್ನ ಏನ್ ಸರ ನೀವು ಇದನ್ನೆಲ್ಲ ಸಾಧನೆ ಮಾಡ್ಲಿಕ್ಕೆ ಕಾರಣ ಯಾರು ಅಂತ ಹಾ ಕೇಳಿದ್ರೆ, ಸರ್. ನನ್ನ ಬಡತನ, ನನ್ನ ಕಷ್ಟ, ಗೊತ್ತಾಯ್ತಾ? ಎಸ್ ಸರ್. ಯಾರು ಇಲ್ಲ ಪಟ್ಟಿ ಚುರುಕ್ ಅಂತಂದ್ರ ಅದಕ್ಕಿಂತ ದೊಡ್ಡ ಗುರು ಬೇಡ. ಅವೆಲ್ಲ ಎರಡೆರಡು ದಿವಸ ಉಪವಾಸ ಇದೀವಿ ಬೇತಂಗೆ. ಅದಕ್ಕೆ ನೀವು ಯಾರು ನೋಡಕ್ ಹೋಗ್ಬಿಡ್ರಿ ಹೊರಗ. ಯಾರೋ ಬಂದು ನಮ್ಮ ಉದ್ಧಾರ ಮಾಡ ನಂದೇನೈತಿ, ನಮ್ಮ ಅಪ್ಪ ಅಮ್ಮನ್ ಚಲೋ ನೋಡ್ಕೋಬೇಕು, ಒಳ್ಳೆ ಮನೆ ಹಾಕ್ಸ್ಬೇಕು, ಅಜ್ಜ ಅಜ್ಜಿ ಚಲೋ ನೋಡ್ಕೋಬೇಕು. ಈಗ ಊರಾಗ ಹೊಂಟೆ ಅಂದ್ರೆ ಮರ್ಯಾದೆ ಕೊಡ್ಬೇಕು. ಅದಕ್ಕೇನಾದ್ರೂ ಮಾಡ್ಬೇಕಲ್ಲ. ದೇಶ ಉದ್ಧಾರ ಆಮೇಲೆ ಮಾಡೋಣ, ರಾಜ್ಯ ಉದ್ಧಾರ ಆಮೇಲೆ ಮಾಡೋಣ. ನಮ್ಮ ಉದ್ಧಾರ ಮೊದಲು ಹೊಟ್ಟಿ ತುಂಬ ಊಟ, ಮೈ ತುಂಬ ಬಟ್ಟೆ, ಮನ್ಯಾಗ ಒಂದು 10,000 ರೂಪಾಯಿ. ಸಡನ್ ಆಗಿ ಹಾಸ್ಪಿಟ್ಲಿಗೆ ಹೋದ್ರೆ ಯಾರು ಕೈ ಚಾಚೋ ಪರಿಸ್ಥಿತಿ ಇರಬಾರ್ದು. ನಾವು ಕೈ ಚಾಚ್ತಿದ್ವಿ ಮೊದ್ಲ. ಮನ್ಯಾಗ ಯಾರ ಹೇಳ್ದ ಕೇಳ್ದ ಸತ್ರ ಅಂದ್ರ ಶವ ಸಂಸ್ಕಾರ ಮಾಡೋದು ಕಷ್ಟ. ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನಗಳೇ ಇಲ್ಲ ಸುಡಾಕ. ಇದಕ್ಕಿಂತ ದೊಡ್ಡ ಪ್ರೇರೇಪಣೆ ಇನ್ನೊಂದು ಬೇಕಾ? ನಾನು ಅನ್ಕೊಂಡಿದ್ದ ಹಂಗ, ಅವಿ ಎಲ್ಲ ಹಳ್ಳಿಯಾಗೂ ಮೊದ್ಲು ಸ್ಮಶಾನ ಮಾಡೋಣ. ಇದ್ದಾಗ ಅವನು ಚಲೋತ್ತಿಗೆ ಇರ್ಲಿಲ್ಲ, ಅವನು ನೆಮ್ಮದಿ ಇಲ್ಲ. ಸತ್ತಾಗ ಆದ್ರೂ ಹೋಗಿ ಹುಯ್ಯಾಕ ಸುಡಾಕ ಆದ್ರೂ ಒಂದು ಜಾಗ ಬೇಕಲ್ಲ. ನಾನು ಎಲ್ಲೆಲ್ಲಿ SP ಇದ್ನಲ್ಲ ತಂಗೆ, ಹಂಗೇನ್ರಿತ್ತ ಮೊದ್ಲು ಅಲಾಟ್ ಮಾಡಿಸ್ತಿದ್ದೆ ಲ್ಯಾಂಡ್. ಸತ್ ಮೇಲೆ ನೀಟಾಗಿ ಸುಡ್ರು ಮರೆ. ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ. ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋದ್ರ ಟ್ರೀಟ್ಮೆಂಟ್ ಫೇಲ್ ಆಗಿ ಸತ್ ಅಂತ ತಿಳ್ಕೊಡ್ರಿ, ಹೆಣ ಕೊಡಂಗಿಲ್ಲ, ಬಿಲ್ ಕಟ್ಟ ಮಟ ಸಿಕ್ಕಾಪಟ್ಟೆ ಹಾಕ್ತಾರ. ಅದನ್ನ ನೋಡಿ ನೋಡಿ ಸಾಕಾಗಿ ಓದಿದೆ ನಾನು, ನಾವು ಇದಕ್ಕೇನಾರ ಮಾಡ್ಬೇಕಂತ. ಅದಕ್ಕ ತಸ್ಮಿಯ ನಿನಗೆ ಇಲ್ಲಿರೋ ಎಲ್ಲರಿಗೂ ನಿಮ್ಮ ಬಡತನ, ನಿಮ್ಮ ಮನೆಯಲ್ಲಿರುವ ಕಷ್ಟಗಳೇ ನಿಮ್ಮನ್ನು ಕೈ ಹಿಡಿದು ಎಳಿಬೇಕು. ಯಾರಿಗೆ ಕಾಯ್ಬೇಡ್ರಿ, ಯಾರು ಬಂದು ಉದ್ಧಾರ ಮಾಡಕ್ಕಿಲ್ಲ. ಸುಮ್ಮನೆ ಮಾತು ಹೇಳ್ಬಿಟ್ಟು ಈಗ ನಾ ಬಂದೆಪ್ಪ, ನಂದೇನು? ನೀವು ಬಂದ್ರಿ, ಸ್ಟೇಜ್ ಮೈಕ್ ಮಾಡಿದ್ರೆ ಜೈ ಇನ್ ಜೈ ಕರ್ನಾಟಕ ಕೊಂಡೋಗ್ಬಿಡ್ತೀನಿ. ನಂದೇನೈತೆ, ಆರಾಮದೇನೋ ನಾವು. ಏನೋ ಕಾರ ಹೋದ್ರಲ್ಲಿ IB ಊಟ ತಿಂಡಿ, ಚಿಕನ್ನು ಮಟನ್ನು ತುಸಾನ ನಮಗೆ ಕೊಡೋದು ಸಾಕಂದ್ರೆ ಹಂಗ ಬಡಿಸ್ತಾನೆ ಇರ್ತಾರ. ಒಂದು ಕಾಲದಾಗ ಯಾರ ದೊಡ್ಡರಾದ್ರಂದ್ರ ನಮ್ಮ ಊರಾಗ ಇವ್ ಬಸ್ರು ಇರ್ತಾರಲ್ರಿ, ಸಿರಿ ಮಾಡ್ತಾರಲ್ಲ, ಊಟ ಹಾಕಾರ. ಹುಗ್ಗಿ ಮಾಡಿದ್ರ ಮಿಡಲ್ ಕ್ಲಾಸ್, ಸಜ್ಜಕ ಮಾಡಿದ್ರ ಬಡವ್ರ, ಬುಂದೆ ಮಾಡಿದ್ರ ಶ್ರೀಮಂತರ. ಬುಂದೆ ಇವನೋ ಬುಂದೆ ದಂದಕ್ಕೆ ಕುಂದಿಸಿ ಊಟ ಹಾಕಾರ. ದಂದಕ್ಕಿ ಇವನು ದಂದಕ್ಕಿ ಅಂಕಣ ಸಗಣಿ ಗೊಬ್ಬರ ಎಲ್ಲ ಬಿದ್ದಿದ್ದು ಹಿಂಗೆ ತೆಗಿತಾರಲ್ಲ, ಹಾಕಿ ಪತ್ರೋಳಿ ಎಲಿ ಪತ್ರೋಳಿ ಎಲೆ ಕೊಡ್ರ. ನಾನು ಬಿಂಗದಾಳಿ ಇಟ್ಕೊಳ್ತಿದ್ದೆ ಕಿಶನಾಗ. ಬಿಂಗದಾಳಿ ಇವನು ಬಿಂಗದಾಳಿ ಪ್ಲಾಸ್ಟಿಕ್ ಬ್ಯಾಗ್ ಬೇ, ಅದಕ್ಕೆ ಬಿಂಗದಾಳಿ ಅಂತಾರ. ಅದನ್ನ ಇಟ್ಕೊಂಡು ಹೋಗಿ ಯಾರ ಅವ್ನು ನೀಡಿ ಹೋದ ತಕ್ಷಣ ಪಟಪಟ ಹಾಕೊಳ್ಳೋದು, ಕಿಶನಾಗ ಇಟ್ಕೊಳ್ಳೋದು. ಇಷ್ಟು ಉಂಡಿ ಮಾಡಿ ಕಿಶನಾಗ ಇಟ್ಕೊಳ್ಳೋದು. ಅದನ್ನ ಇಷ್ಟಿಷ್ಟ ತಿನ್ನೋದು. 3 ದಿವಸ ತಿಂತಿದ್ದೆ. ಆಯ್ಸಾ ಮಕ್ಕಿ ಗೆ ಅಂದ್ರೆ ಸಾಲ್ಯಾಗ ತಗೊಂಡೋಗಿ ಇರಿ ಬರ್ತಿರ್ತಿದ್ದ ನೋಡೋದ ಚೆಡ್ಡ್ಯಾಗ, ಅದನ್ನ ತಗೊಂಡ್ ತಿನ್ನೋದ. ಅದನ್ನ ನಿನಗೆ ಹೇಳಕತ್ತೀನಿ, ಇವತ್ತು ನಾ ಹೆಂಗದೀನಿ, ಆವತ್ತು ನಾ ಹೆಂಗಿದ್ದೆ. ಪ್ರಸಾದ ನೀವು ಗುಡಿಯಾಗ ಹೆಂಗಿಸ್ಕೊಳ್ತೀರಿ? ಸ್ವಲ್ಪ ಬಲಗೈ ಫಾಸ್ಟ್ ಅದಿಲ್ಲ, ನಾ ಹೆಂಗಿಸ್ಕೊಳ್ ತೋರಿಸ್ತೀನಿ ನೋಡಿ. ಫಸ್ಟ್ ಇಸ್ಕೊಳ್ಳೋದ, ಎರಡೆರಡು ಸರಿ ಪ್ರಸಾದ ಅದನ್ನ ಹೊಟ್ಟೆ ತುಂಬ ತಿಂದು ಹೊಂಟು ಬಿಡೋದ. ನಗದ ಅಲ್ಲಿದೆ ಆಕ್ಚುಲಿ, ಅದನ್ನ ಅನುಭವಿಸ್ತಾರೆ ಗೊತ್ತಿರುತ್ತಂಗೆ. ಬಡತನ ಅನ್ನೋದನ್ನ ಮಾತಿನ ಹಿಡಿದ್ರೆ ಗೊತ್ತಾಗಲ್ಲ. ಅದ ಮನೆ ಬಿಟ್ಟು ಹೊರಗೆ ಹಾಕ್ತಾರ, ಊರು ಬಿಟ್ಟು ಹೊರಗೆ ಹಾಕ್ತಾರ, ಬೀಗರು ಕರೆಯಲ್ಲ. ಎಲ್ರು ಹೋದ್ರೆ ಪರಸ್ಪರ ಮಾತು ಮಾಡ್ಲಿ, ಆಮೇಲೆ ಬಾ ಅಂತ ಹೊರಗೆ ಹಾಕ್ತಾರ.
ಬಹಳ ಸಮಸ್ಯೆ ಐತಿ. ಸೊ ಅದರಿಂದ ಹೊರಬರ್ಬೇಕಾಗಿತ್ತು. ಅರ್ಥ ಆಗತ್ತೆ ನಿಂಗೆ? ಎಸ್ ಸರ್. ಅದಕ್ಕ ರವಿಚಂದ್ರ ಅವ್ರು ಬಂದ್ರೆ ಗ್ರೇಟ್ ಅಲ್ಲ, ನಮ್ದು ಆರಾಮ ಇರುತ್ತ, ನಮ್ಮನ್ನು ಮರ್ತು ಬಿಡ್ಬೇಕು ನೀವು. ಈಗ ನಿಮ್ಮದು ನೀವು ಚರಿತ್ರೆ ಬರಿಬೇಕು. ನನ್ನ ತರ ಕಷ್ಟ ಅನುಭವಿಸೋರು ಎಲ್ಲರೂ ಇರ್ತಿರ್ಲಿಲ್ಲ. ಆಲ್ಮೋಸ್ಟ್ ಒಂದು 20 ಮಿನಿಮಮ್ ಒಂದು 100 ಜನ ಸೇರಿಲ್ಲ ಇದ್ರಾಗ. 100 ಜನ ನಾವು ಹಿಂಗ ಇದ್ದವ್ರು. ನನಗೂ ಎಡ ಕೈ ಅದಿಲ್ಲ ನೋಡ್ಲ, ಇದಂತೇಳಿ ಒಂದ ಮೂಗು ಬ್ಯಾರೆ ದಿನ ನಾನೇನ ಕನ್ನಡ ಮೀಡಿಯಂನಾಗ ಓದಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ನಾನು ಬರಿಬೋದು. ಅದನ್ನ ನೀವ್ ಯಾಕೆ ಬರಿಬಾರ್ದು? ಯಾಕೆ ಆಗಬಾರ್ದು? ಇಷ್ಟ ಖಾಲಿ ಕುಂದ್ರಬೇಡ್ರಿ, ಒಳ್ಳೆ ಕೆಲಸ ಮಾಡ್ರಿ. ತಸ್ಮೆ ಕೇಳಿದ ಕೆಲಸ ಪ್ರಶ್ನೆ ಸಾಕು, ಇನ್ನೊಂದ್ಸಾರಿ ಬರ್ತೇನೆ.